ಎಲ್ಲರಿಗೂ ನಮಸ್ಕಾರ. ಡಾಲರ್ ಮುಂದೆ ರೂಪಾಯಿ ಯಾಕೆ ವೀಕ್ ಆಗ್ತಿದೆ? ಈ ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲೂ ಓಡ್ತಿರುತ್ತಲ್ವಾ? ಬನ್ನಿ, ಇವತ್ತು ಈ ಅಮೆರಿಕನ್ ಡಾಲರ್ ಮತ್ತೆ ನಮ್ಮ ಭಾರತೀಯ ರೂಪಾಯಿ ನಡುವಿನ ಈ ಆಟದ ಹಿಂದಿನ ಅಸಲಿ ಕಥೆಯನ್ನ ತುಂಬನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ ನೋಡಿ. ಇವತ್ತಿನ ಲೆಕ್ಕದಲ್ಲಿ $1 ಅಂದ್ರೆ ಸುಮಾರು 89.90 ರೂಪಾಯಿ. ಆದ್ರೆ ಇದು ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ಆರ್ಥಿಕ ಕಥೆನೇ ಇದೆ. ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳೋದು, ಭಾರತದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ನಮ್ಮ ಎಕನಾಮಿ ಬೆಳಿತಾನೇ ಇದೆ, ಆದ್ರೂ ಯಾಕೆ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೌಲ್ಯ ದಿನೇ ದಿನೇ ಕಡಿಮೆ ಆಗ್ತಿದೆ? ಇದರ ಹಿಂದಿನ ನಿಜವಾದ ಕಾರಣವಾದ್ರೂ ಏನು? ಈ ಕಾಂಪ್ಲೆಕ್ಸ್ ವಿಷಯನ ಅರ್ಥ ಮಾಡಿಕೊಳ್ಳೋಕೆ ದೊಡ್ಡ ದೊಡ್ಡ ಎಕನಾಮಿಕ್ಸ್ ಪುಸ್ತಕ ಎಲ್ಲ ಬೇಕಾಗಿಲ್ಲ. ಒಂದು ಸಿಂಪಲ್ ಉದಾಹರಣೆ ಮೂಲಕ ಇದರ ಬೇಸಿಕ್ ಪ್ರಿನ್ಸಿಪಲ್ ಏನು ಅಂತ ಈಗ ನೋಡೋಣ. ಇದು ಎಕನಾಮಿಕ್ಸ್ನ ತುಂಬಾನೇ ಬೇಸಿಕ್ ರೂಲ್. ನೋಡಿ, ಯಾವುದಕ್ಕಾದ್ರೂ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಡಿಮೆ ಇದ್ರೆ ಏನಾಗತ್ತೆ? ಅದರ ಬೆಲೆ ತಾನಾಗಿಯೇ ಜಾಸ್ತಿ ಆಗತ್ತೆ. ಸೇಮ್ ಲಾಜಿಕ್ ಕರೆನ್ಸಿಗಳಿಗೂ ಅಪ್ಲೈ ಆಗತ್ತೆ. ನೋಡಿ, ಸೇಬಿನ ಮಾರುಕಟ್ಟೆ ಹೇಗೆ ಕೆಲಸ ಮಾಡುತ್ತೋ ಕರೆನ್ಸಿ ಮಾರುಕಟ್ಟೆ ಕೂಡ ಬಹುತೇಕ ಹಾಗೇನೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಡಾಲರ್ ಅನ್ನೋದು ಆ ಸೇಬು ಇದ್ಹಾಗೆ. ಯಾಕಂದ್ರೆ ಪ್ರಪಂಚದ ಮೊಟ್ಟಭಾಗದ ವ್ಯಾಪಾರ ವಹಿವಾಟು ನಡೆಯೋದು ಡಾಲರ್ನಲ್ಲೇ. ಹಾಗಾಗಿ ಎಲ್ಲರಿಗೂ ಡಾಲರ್ ಬೇಕೇ ಬೇಕು. ಅದರ ಸಪ್ಲೈ ಲಿಮಿಟೆಡ್, ಆದ್ರೆ ಡಿಮ್ಯಾಂಡ್ ಮಾತ್ರ ತುಂಬಾನೇ ಜಾಸ್ತಿ. ಅದಕ್ಕೆ ಅದರ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಹಾಗಾದ್ರೆ ನಮ್ಮ ಭಾರತದಲ್ಲೇ ಡಾಲರ್ಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್? ಯಾಕೆ ನಮ್ಮ ದೇಶದಿಂದ ಡಾಲರ್ಗಳು ಹೊರಗೆ ಹೋಗ್ತಿವೆ? ಇದಕ್ಕೆ ಮುಖ್ಯವಾಗಿ 2 ಕಾರಣಗಳಿವೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಬಹುಮುಖ್ಯ ಕಾರಣ ಫಾರಿನ್ ಇನ್ವೆಸ್ಟರ್ಸ್, ಅಂದರೆ ವಿದೇಶಿ ಹೂಡಿಕೆದಾರರು ತಮ್ಮ ಹಣವನ್ನ ವಾಪಸ್ ತಗೊಳ್ತಿದ್ದಾರೆ. ಇದನ್ನ ಕ್ಯಾಪಿಟಲ್ ಫ್ಲೈಟ್ ಅಂತಾನೂ ಕರೀತಾರೆ. ಈ ಪ್ರೋಸೆಸ್ ಹೇಗ್ ವರ್ಕ್ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಅಮೆರಿಕ ಅಲ್ಲಿನ ಬಡ್ಡಿದರವನ್ನ ಜಾಸ್ತಿ ಮಾಡಿದಾಗ ವಿದೇಶಿ ಹೂಡಿಕೆದಾರರಿಗೆ ಅಲ್ಲಿ ಪೈಸಾ ಇಡೋದು ಹೆಚ್ಚು ಸೇಫ್ ಅನ್ಸುತ್ತೆ. ಆಗಾರೇನ್ ಮಾಡ್ತಾರೆ, ಇಂಡಿಯನ್ ಶೇರ್ ಮಾರ್ಕೆಟ್ನಲ್ಲಿರೋ ತಮ್ಮ ಹೂಡಿಕೆಯನ್ನೆಲ್ಲ ಮಾರಾಟ ಮಾಡಿ ಬಂದ ಹಣವನ್ನ, ಅಂದ್ರೆ ರೂಪಾಯನ್ನ ಡಾಲರ್ಗೆ ಕನ್ವರ್ಟ್ ಮಾಡ್ತಾರೆ. ಹೀಗೆ ಎಕ್ದಮ್ ಎಲ್ಲರೂ ಡಾಲರ್ ಖರೀದಿಸೋಕ್ ಶುರು ಮಾಡಿದಾಗೇನಾಗುತ್ತೆ, ಡಾಲರ್ ಡಿಮ್ಯಾಂಡ್ ಸಡನ್ ಆಗಿ ಶೂಟ್ ಆಗುತ್ತೆ, ನಮ್ಮ ರೂಪಾಯಿ ವೀಕ್ ಆಗುತ್ತೆ. ಇದು ಸುಮ್ನೆ ನಾವು ಹೇಳ್ತಿರೋ ಥಿಯರಿ ಅಲ್ಲ, ಇದು ರಿಯಾಲಿಟಿ. ಈ ನಂಬರ್ಸ್ ನೋಡಿ. ಕಳೆದ ಕೇವಲ 90 ದಿನಗಳಲ್ಲಿ ಎಕ್ಸ್ಚೇಂಜ್ ರೇಟ್ನಲ್ಲಿ 1.84% ಬದಲಾವಣೆಯಾಗಿದೆ. ಇದು ಮಾರ್ಕೆಟ್ ಎಷ್ಟು ವಾಲೆಟೈಲ್ ಆಗಿದೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಸರಿ, ಈಗ 2ನೇ ಮುಖ್ಯ ಕಾರಣಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ ನಮ್ಮ ವ್ಯಾಪಾರದ ಅಸಮತೋಲನ. ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಡಾಲರ್ನಲ್ಲಿ ಸಂಪಾದಿಸೋದಕ್ಕಿಂತ ಡಾಲರ್ನಲ್ಲಿ ಖರ್ಚು ಮಾಡೋದೇ ಜಾಸ್ತಿ. ಸೊ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಒಂದ್ ಕಡೆ ನಮ್ಮ ಐಟಿ ಸೆಕ್ಟರ್ ಡಾಲರ್ ಗಳಿಸೋದ್ರಲ್ಲಿ ಪವರ್ ಹೌಸ್ ಆಗಿದ್ರೂ, ಇನ್ನೊಂದ್ ಕಡೆ ನಾವು ತೈಲ ಅಂದ್ರೆ ಕ್ರೂಡ್ ಆಯಿಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಆಮದು ಮಾಡ್ಕೊಳ್ಳೋಕೆ ಕೋಟಿಗಟ್ಲೆ ಡಾಲರ್ ಖರ್ಚು ಮಾಡ್ತೀವಿ. ಇದ್ರಿಂದ ನಿರಂತರವಾಗಿ ನಮ್ಮ ದೇಶದಿಂದ ಡಾಲರ್ಗಳು ಹೊರಗೆ ಹೋಗ್ತಾನೆ ಇರತ್ತೆ. ಸರಿ, ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡೋಣ. ಈ ಸಮಸ್ಯೆ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಮೇಲೆ ಗ್ಲೋಬಲ್ ಎಕಾನಮಿಯ ಪ್ರಭಾವ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಒಂದು ಪ್ರಶ್ನೆ. ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ. ಆದ್ರೂ ನಮ್ಮ ಎಕಾನಮಿ ಯಾಕೆ ಯುಎಸ್ ಎಕಾನಮಿಯನ್ನ ಮೀರಿಸೋಕಾಗ್ತಿಲ್ಲ? ಜನಸಂಖ್ಯೆ ಜಾಸ್ತಿ ಇದ್ರೆ ನಮ್ಮ ಕರೆನ್ಸಿ ಸ್ಟ್ರಾಂಗ್ ಆಗ್ಬೇಕಲ್ವಾ? ಇದರ ಹಿಂದಿರೋ ಎಕಾನಮಿಕ್ ಡಿಫರೆನ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಜನಸಂಖ್ಯೆ ಇರೋದು ಮುಖ್ಯ, ಆದ್ರೆ ಆ ಜನಸಂಖ್ಯೆ ಗ್ರಾಹಕರ ಅಥವಾ ಉತ್ಪಾದಕರ ಅನ್ನೋದು ಅದಕ್ಕಿಂತ ಮುಖ್ಯ. ಚೀನಾ ತನ್ನನ್ನ ವಿಶ್ವದ ಫ್ಯಾಕ್ಟರಿ ಅಂತ ಮಾಡ್ಕೊಂಡು ಯಶಸ್ಸು ಸಾಧಿಸಿತು. ನಾವು ಇನ್ನೂ ಆ ಹಂತ ತಲುಪೋಕೆ ಪ್ರಯತ್ನ ಮಾಡ್ತಾನೇ ಇದೀವಿ. ಹೌದು, ಅಮೆರಿಕದ ಎಕಾನಮಿ ಸ್ಟ್ರಾಂಗ್ ಆದ್ರೆ ಅದು ಗ್ಲೋಬಲ್ ಆಗಿ ಡಾಲರ್ ಅನ್ನು ಇನ್ನಷ್ಟು ಬಲಪಡಿಸುತ್ತೆ. ಅಷ್ಟೇ ಅಲ್ಲ, ಯುದ್ಧದಂತಹ ಅನಿಶ್ಚಿತ ಪರಿಸ್ಥಿತಿಗಳು ಬಂದಾಗ ಇಡೀ ಪ್ರಪಂಚದ ಹೂಡಿಕೆದಾರರು ಡಾಲರನ್ನು ಒಂದು ಸೇಫ್ ಹೆವೆನ್, ಅಂದ್ರೆ ಸುರಕ್ಷಿತ ಹೂಡಿಕೆ ಅಂತ ಭಾವಿಸಿ ಅದರಲ್ಲೇ ಹಣ ಇಡ್ತಾರೆ. ಇವೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ಗ್ಲೋಬಲ್ ಫ್ಯಾಕ್ಟರ್ಸ್. ಹಾಗಾದ್ರೆ ಇಷ್ಟೆಲ್ಲ ಸವಾಲುಗಳಿದೆ, ಸರಿ, ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಭಾರತ ಈ ಪರಿಸ್ಥಿತಿಯಿಂದ ಹೊರಬಂದು ಗೆಲ್ಲೋದ್ ಹೇಗೆ? ಮುಂದಿರೋ ದಾರಿ ಯಾವುದು? ಅದನ್ನೆಂಗ ನೋಡೋಣ. ಲಾಂಗ್ ಟರ್ಮ್ನಲ್ಲಿ ನಮ್ಮ ದೇಶ ಆರ್ಥಿಕವಾಗಿ ಸ್ವಾವಲಂಬಿ ಆಗ್ಬೇಕು ಅಂದ್ರೆ 3 ಮುಖ್ಯ ಕೆಲಸಗಳನ್ನ ಮಾಡ್ಲೇಬೇಕು. ಮೊದಲನೇದು ಮ್ಯಾನ್ಯುಫ್ಯಾಕ್ಚರಿಂಗ್. ಬರೀ ಸಾಫ್ಟ್ವೇರ್ ಅಷ್ಟೇ ಅಲ್ಲ, ಹಾರ್ಡ್ವೇರ್ ಕೂಡ ಇಲ್ಲೇ ತಯಾರಾಗಬೇಕು. ಎರಡನೇದು ಗ್ರೀನ್ ಎನರ್ಜಿ. ಸೋಲಾರ್ ಪವರ್, ಎಲೆಕ್ಟ್ರಿಕ್ ಗಾಡಿಗಳನ್ನ ಜಾಸ್ತಿ ಬಳಸೋದ್ರಿಂದ ತೈಲ ಆಮದು ಕಡಿಮೆ ಮಾಡಿ ಡಾಲರ್ ಉಳಿಸ್ಬೋದು. ಮೂರನೇದು ನಮ್ಮ ರಫ್ತನ್ನ ಅಂದ್ರೆ ಎಕ್ಸ್ಪೋರ್ಟ್ಸನ್ನ ಹೆಚ್ಚಿಸಬೇಕು. ನಮ್ಮ ಆಮದಿಗಿಂತ ರಫ್ತ್ ಜಾಸ್ತಿ ಇರಬೇಕು.
ಕೊನೆಗೆ ಹೇಳೋದಾದ್ರೆ ರೂಪಾಯಿ ಮೌಲ್ಯದ ಕುಸಿತ ಅನ್ನೋದು ಕೇವಲ ಒಂದು ನಂಬರಲ್ಲ, ಅದು ನಾವು ಸ್ವಾವಲಂಬಿಗಳಾಗ್ಬೇಕು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಘಂಟೆ. ಇದು ಬರೀ ಕರೆನ್ಸಿ ಚಾರ್ಟ್ನ ಕಥೆಯಲ್ಲ, ನಮ್ಮ ದೇಶದ ಆರ್ಥಿಕ ಭವಿಷ್ಯದ ಪಾಠ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ. ಪ್ರಪಂಚದ 5ನೇ ಅತಿದೊಡ್ಡ ಆರ್ಥಿಕತೆಯಾಗಿರೋ ನಮ್ಮ ಭಾರತ ಹೀಗೆ ಒಂದು ಗ್ರಾಹಕ ರಾಷ್ಟ್ರವಾಗಿ ಉಳಿಯುತ್ತಾ? ಅಥವಾ ಮುಂದೊಂದು ದಿನ ಚೀನಾದಂತೆ ಪ್ರಪಂಚದ ಮಹಾನ್ ಉತ್ಪಾದಕನಾಗಿ ಬದಲಾಗುತ್ತಾ? ಈ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಸಮಯ ಬಂದಿದೆ.